ಸೊ ನಾನು ಬೆಂಗಳೂರಲ್ಲೆಲ್ಲ ನೋಡಿಕೊಂಡು ನಂಜನಗೂಡಲ್ಲಿ ನನ್ನ ಗಾಡಿ ಎಲ್ಲ ಸರ್ವಿಸ್ ಮಾಡಿಸ್ಕೊಂಡು ಇವತ್ತು ಫಾರ್ಮ್ ಬಂದೆ. ನೋಡಿ ಇಲ್ಲಿ ಬಂದು ಒಳಗಡೆ ಬಂದೆ ಜೋಳದ ಹಾಕಿದ್ರು ಅಲ್ಲಿಗೆ. ನಾನು ಹೋಗ್ಬೇಕಾದ್ರೆ ಇವೆಲ್ಲ ಹೂವಾಗಿತ್ತು. ಈಗ ಈಚೆ ಬಂದಿದೆ ಕಾರ್ನು. ತೋರಿಸ್ತೀನಿ ಬನ್ನಿ, ನೆಕ್ಸ್ಟ್ ಒಳಗಡೆಗೂ ವೀಡಿಯೋ ಮಾಡ್ತೀನಿ. ನಿಮ್ಗೆ ಇಲ್ಲಿ ಒಂಥರ ಜುಟ್ಟು ಥರ ಕಾಣಿಸ್ತಿದೆ ನೋಡಿ, ಈಚೆ ಎಲೆ ಕೆಳಗಡೆ ಎಲ್ಲ ಅದೇನೇ ಅದು ಕಾರ್ನು. ಮತ್ತೆ ಬೇರೆ ಈ ಹಂದಿಕಾಟ ನಮ್ಮ ಕಡೆ ಎಲ್ಲ ಜಾಸ್ತಿ ಇದೆ. ಸುಮಾರು ಕಡೆ ಕಿತ್ತಾಕ್ಬಿಡ್ತಾವೆ. ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲಿ ಮುಂದೆ ಒಂದು 2-3 ಕಡೆ ಕಿತ್ತಾಕಿತ್ತು, ಹಿಂಗಡೆನೂ ಒಂದು ಕಡೆ ಕಿತ್ತಾಕಿತ್ತು. ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ. ಇದೆಲ್ಲ ನೋಡ್ತೀರಿ ಒಂಥರ ಖುಷಿ ಆಗುತ್ತೆ. ನಮ್ಮ ಹೊಲದಲ್ಲಿ ಬೆಳ್ಕೊಂಡು ನಾವು ಫುಲ್ಲು ಏನು ಕೆಮಿಕಲ್ ಇಲ್ಲದೆ ಆರ್ಗ್ಯಾನಿಕಾಗಿ ಬೆಳಿತೀವಲ್ಲ, ಅದರಿಂದ ಯಾವ ಇದು ಇರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಜೋಳ. ನಾವು ನೀರನ್ನೆಲ್ಲ ಸ್ಪ್ರಿಂಕ್ಲರ್ ಮೂಲಕ ಹಾಕಿದ್ವಿ. ಆಮೇಲೆ ಎಂಡಿಂಗಲ್ಲಿ ಸ್ವಲ್ಪ ಮಳೆಯಿಂದನೂ ಬೆಳೀತಿದ್ದೋ, ಅದರಿಂದ ತುಂಬ ಚೆನ್ನಾಗಿ ಬಂದಿದೆ. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಇಲ್ಲಿ ಚುಟ್ಟರೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಅದೇನೆ ಕಾರ್ನು. ನೋಡಿ ನನಗಿಂತ ಎತ್ತರ ಹೋಗಿದೆ. ಇಲ್ಲ ಏನಾರು ಹಂದಿ ಬಂದುಬಿಟ್ರೆ ರಾತ್ರಿ ಹೊತ್ತು ಅದೇ ಗೋವಿಂದ ಹೇಳಕ್ಕೆ. ಒಟ್ಟು ಎಲ್ಲ ಕಡೆ ಫೆನ್ಸಿಂಗ್ ಇದೆ, ಸೊ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಂಗೂ ಒಂದೊಂದು ಬಂದ್ಬಿಡ್ತವೆ, ಎಲ್ಲರೂ ಬಂದು ಮಾಡ್ಕೊಂಡು ಜಾಗನ. ಇದೇ ಥರ ನಿಮಗೆ ಅಗ್ರಿಕಲ್ಚರ್ ವೀಡಿಯೋಸು ಅಥವಾ ಟ್ರಾವೆಲ್ ವೀಡಿಯೋಸ್ ಎಲ್ಲ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಇವೆಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಬೇಕು, ಅದೇ ನಿಮ್ಗೆ ಅಪ್ಡೇಟ್ ಬೇಗ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.